ಕೆಲವೊಂದಂಥವೆಲ್ಲ ತುಂಬ ಮೇಕಪ್ಪಿಂದ ಅಪಹಾಸ್ಯ ಆಗೋದನ್ನು ನಾವು ನೋಡಿದ್ದೀವಿ. ಈಗ ಮೀಸೆ ಇಕ್ಕೊಂಡು ದುರ್ಯೋಧನ ಭೀಮ ಎಂಟ್ರಿ ಕೊಡ್ತಾರೆ, ಮೀಸೆನೇ ಬಿದ್ದೋಗ್ಬಿಡ್ತದೆ. ನೋಡಿ, ನಾವು ಮೀಸೆ ಅಂಟಿಸ್ಬೇಕಾದ್ರೆ ಸ್ಪಿರಿಟ್ ಗಮ್ಮನ್ನ ಹಚ್ತೀವಿ. ಆ ಸ್ಪಿರಿಟ್ ಗಮ್ಮು ಅದ್ರಲ್ಲಿ ಏನಿರುತ್ತೆ, ಬೇರೆ ಏನಿಲ್ಲ ಅದ್ರಲ್ಲಿ, ಈ ರಾಳ ಮತ್ತು ಸ್ಪಿರಿಟು ಅದ್ರ ಮಿಕ್ಸ್ಚರೇ ಸ್ಪಿರಿಟ್ ಗಮ್ಮು, ಹೌದಲ್ವಾ? ಅದನ್ನ ನಾವು ಚೆನ್ನಾಗಿರೋ ಗಮ್ ತರಬೇಕಷ್ಟೇ. ನಾವು ಹಿಂಗಂದ್ರೆ ನಾವು ಗಮ್ಮ ಹಿಡ್ಕೊಂಡ್ರೆ ಎಳೆ ಬರುತ್ತೆ, ಫುಲ್ಲು ಇಷ್ಟುದ್ದ ಎಳೆ ಬರುತ್ತೆ, ಇಲ್ಲಿಂದ ಅಲ್ಲಿ ಬರ್ಕೊಂಡು. ಆವಾಗ ಗಮ್ ಕರೆಕ್ಟ್ ಆಗಿದೆ ಅಂತ. ಸುಮ್ಮನೆ ಹಿಂಗಂದ್ರೆ ಗಮ್ ತಕ್ಷಣ ಪಟ್ಟದ ಕಿತ್ತೋಯ್ತು ಅಂದ್ರೆ ಅದು ಗಮ್ ಸರಿ ಇಲ್ಲ ಅಂತ ಅದು ಚೆಕ್ ಮಾಡಬೇಕು. ಗಮ್ ಸರಿ ಇದೆಯಾ? ಖಂಡಿತ. ಹೌದಾ? ಹೌದು. ಆವಾಗ ಗಮ್ ಸರಿ ಇರುತ್ತೆ. ಆ ಗಮ್ಮನ್ನ ಅಪ್ಲೈ ಮಾಡ್ಬೇಕಾದ್ರೆ ನಾವು ಮೊದಲು ಮಾರ್ಕ್ ಮಾಡ್ಕೊಂಡಿರ್ತೀವಿ, ಬರ್ಕೊಂಡಿರ್ತೀವಿ ಎಲ್ಲಿಂದ ಎಲ್ಲಿಗೆ ಎಷ್ಟು ಬೇಕು ಅಂತ. ಆ ಮಾರ್ಕ್ ಸರಿಯಾಗಿ ಗಮ್ ಹಾಕ್ಬೇಕು. ಮಾರ್ಕ್ಗೆ ಆ ಗಮ್ಮಿಗೆ ಟೈಮ್ ಕೊಡಬೇಕು. ಗಮ್ಮಿಗೆ ಟೈಮ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂಟ್ತಾ ಇದೆಯಾ ಇಲ್ಲ ಅಂತ. ಓ, ಇದಕ್ಕೆ ಟೆಂಪರ್ ಬಂದಿದೆ ಅಂದಾಗ ಆವಾಗ ಅದನ್ನು ಫಿಕ್ಸ್ ಮಾಡಿದ್ರೆ ಬೀಳೋದೇ ಇಲ್ಲ ಅದು. ಸ್ಪಿರಿಟ್ ಗಮ್ ನಾವು ಯೂಸ್ ಮಾಡ್ಬೇಕಾದ್ರೆ ಸರ್, ಗಮ್ ಹಾಕಿದ ತಕ್ಷಣ ಅಂಟಿಸ್ಬಾರ್ದು ಮೀಸೆ. ಅದಕ್ಕೆ ಟೈಮ್ ಕೊಡಬೇಕು, 1 ನಿಮಿಷ ಟೈಮ್ ಕೊಡಬೇಕು. 1 ನಿಮಿಷನಾದ್ರೂ ಟೈಮ್ ಕೊಡಬೇಕು. ಡ್ರೈ ಆಗ್ಬೇಕು. ಡ್ರೈ ಹಾಕಾದ್ಮೇಲೆ ಮೀಸೆ ಅಂಟಿಸ್ಬೇಕು. ಕೆಲವು ಕಡೆ ಹಳ್ಳಿ ಕಡೆ ನಾನು ನೋಡ್ದಂಗೆ, ಪೌರಾಣಿಕ ಮೇಕಪ್ ಅಲ್ಲಿ ನಾಟಕದಲ್ಲಿ ನೋಡ್ದಂಗೆ ತಲಾಟೆಗಳು ಜಾಸ್ತಿ ಇರ್ತಾರೆ. ಕೆಲವರು ತಲಾಟೆಗಳು ಜಾಸ್ತಿ ಇರ್ತಾರೆ. ಸ್ಪಿರಿಟ್ ಗಮ್ ಅಂದ್ರೆ ಅವ್ರಿಗೆ ಪ್ರೊಫೆಷನಲ್ ಗೊತ್ತಿರೋದಿಲ್ಲ, ಖುಷಿ ಮಾಡ್ತಿರ್ತಾರೆ, ಜಾತ್ರೆ ಅನ್ಕೊಂಡು ಅವರು ತುಂಬಾ ಹುಮ್ಮಸ್ಸಲ್ಲಿ ಇರ್ತಾರೆ. ಮೀಸೆ ಎಲ್ಲ ತೆಗ್ದಿರ್ತಾರೆ, ನೀಟ್ ಶೇವ್ ಮಾಡಿರ್ತಾರೆ. ನಾವು ಸ್ಪಿರಿಟ್ ಗಮ್ ಹಾಕ್ದಾಗ ಸ್ವಲ್ಪ ಉರಿಯುತ್ತದೆ. ಸ್ಪಿರಿಟ್ ಗಮ್ ಉರಿಯುತ್ತೆ. ಹೌದು, ಅವತ್ತು ಶೇವ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಉರಿಯುತ್ತೆ. ಸೊ ಅದೇನಾಗುತ್ತೆ, ಅವರಿಗೆ ಅದು ಇರಿಟೇಷನ್ ಆಗುತ್ತೆ. ಅವ್ರಿಗೆ ಕಡಿಮೆ ಹಾಕು ಅಂತ ಕೆಲವರು ತಲಾಟೆಗಳಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಾವು ಅವ್ರ ಮಾತು ಕೇಳ್ಕೊಂಡು ಮೀಸೆನವರು ಸರಿಯಾಗಿ ಅಂಟಿಸ್ಲಿಲ್ಲ ಅಂದ್ರೆ ಬೀಳೋಂಥ ಚಾನ್ಸಸ್ ಜಾಸ್ತಿ. ನಾವು ಅಂಟಿಸಿರ್ತೀವಿ ಮೀಸೆ, ಅವ್ರೇನಾದ್ರು ಕಿತ್ಕೊಳ್ಳೋದು ಮಾಡೋದು, ಇನ್ಯಾರೋ ಬರೋದು, ಫ್ರೆಂಡ್ಸ್ ಯಾರೋ ಬರ್ತಾನೆ, ತಲಾಟೆ ಮಾಡ್ತಾನೆ, ಎಳ್ದಿರ್ತಾನೆ, ಇವಾಗ ಗೊತ್ತಿರೋ ಸುಮ್ಮನೆ ಏನೋ ಅಂಟಿಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ಬೀಳೋಂಥ ಚಾನ್ಸಸ್ ಜಾಸ್ತಿ. ಈ ತರದ್ದು ಮೇಕಪ್ ಆರ್ಟಿಸ್ಟ್ ಇಂದ ಆ ಥರದ್ದು ಯಾವ ರೀತಿ ತೊಂದರೆ ಆಗಲ್ಲ. ಮೇಕಪ್ ಅಂದ್ರೆ ಈಗ ನಾವು ವೃತ್ತಿ ಜೀವನಕ್ಕೆ ತಗೊಳ್ಳೋಣ, ರಂಗಭೂಮಿ, ಸಿನಿಮಾ, ಧಾರಾವಾಹಿ ಅಥವಾ ಪ್ರದರ್ಶನ ಕಲೆಗಳು, ನೃತ್ಯ, ಇಲ್ಲೆಲ್ಲ ಇವತ್ತು 90% ನಟರು ತಮ್ಮ ಗಡ್ಡಗಳನ್ನೇ ಬಿಟ್ಟುಕೊಂಡು ಪಾತ್ರವನ್ನ ನಿರ್ವಹಿಸುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ವಿ ಇವತ್ತು. ಸರ್, ಮೇಕಪ್ ಮ್ಯಾನ್ ಆಗಾರ ಏನ್ ಮಾಡ್ಬೇಕು? ಇದು ಸರಿನಾ? ಆ ಪಾತ್ರಗಳಿಗೆ ಅದು ಒಂತದ? ಮೇಕಪ್ ಮ್ಯಾನ್ ತಪ್ಪಲ್ಲ, ಅದು ಡೈರೆಕ್ಟರ್ ತಪ್ಪು. ಹೌದು. ಹೇಗೆ ಅಲ್ಲ, ನಾನು ನೀವು ಮೇಕಪ್ ಮ್ಯಾನ್ ಆಗ ಸರಿ ಅಂತೀರಾ, ತಪ್ಪು ಅಂತೀರಾ? ನಾವು ತಪ್ಪು ಅಂತೀವಿ. ಇದು ಅದಕ್ಕೆ ಆ ಮುಖಕ್ಕೆ ಯಾವ ತರ ದಾಡಿ ಬೇಕು ಅನ್ನೋದು ಬಹಳ ಮುಖ್ಯ. ಇವರು ಹೇಗೋ ಬಿಟ್ಕೊಂಡ್ಬಿಟ್ರೆ ಆ ಪಾತ್ರ ಆಗಲ್ಲ ಅದು, ಅಲ್ವೇ? ಮುಸಲ್ಮಾನ ತರ ಇರಬೇಕು. ಯಾರೋ ಒಬ್ಬ ಪಾದ್ರಿ ಇರ್ತಾನೆ, ಅವನಿಗೆ ಫ್ರೆಂಡ್ ಬೇರೆ ಬಿಟ್ಕೊಂಡಿರ್ತಾನೆ, ಅದು ಬೇಕು ಅಂದ್ರೆ ಅದು ಬೇಕು. ಇನ್ನೊಬ್ಬ ವಯಸ್ಸಾದ ಫಾದರ್ ಇರ್ತಾನೆ, ಅವ್ನು ನೀಟಾಗಿ ಗ್ರೇನೋ ವೈಟು ಹಾಕೊಂಡು ಬರ್ತಾನೆ. ಅವಾಗ ಆ ಪಾತ್ರಗಳು ಕಾಣ್ತಾರೆ ಕಾಸ್ಟ್ಯೂಮ್ಗೆ. ಹೌದು. ಇಲ್ಲದೆ ಹೋದ್ರೆ ಆ ಪಾತ್ರನೇ ಅನ್ಸೋದಿಲ್ಲ. ಹೌದು. ಆದರೆ ಮೇಕಪ್ ಮ್ಯಾನ್ ಯಾವ ಥರ ಬೇಕು, ಆ ಡೈರೆಕ್ಟರ್ಗೆ ಯಾವ ಥರ ಬೇಕು ಅನ್ನೋದನ್ನ ಆ ಥರ ದಾಡಿ ಬಿಟ್ಕೊಂಡ್ರೆ ಮುಖ್ಯ. ಇಲ್ಲದೆ ನೀವು ಬೋಳ್ಸ್ಕೊಂಡು ಬಂದು ಕೂತ್ಕೊಂಡ್ರೆ ನಮ್ಗೆ ಯಾವ ಥರ ಬೇಕು ನಾವು ಹಾಕ್ತೀವಿ. ಅದು ತಪ್ಪದು. ಸುಮ್ಮನೆ ಎಲ್ಲದಕ್ಕೂ ದಾಡಿ ಬಿಟ್ಕೊಂಡ್ರೆ ಆ ಪಾತ್ರ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾವು ರಾಜ್ಕುಮಾರ್ ಒಂದು ಮಾತಾಡಿದ್ದು ನೆನಪಿದೆ, ನನ್ನ ಮುಖ ಒಂದು ಬಿಳಿಯ ಹಾಳೆ ಇದ್ದ ಹಾಗೆ. ಸತ್ಯ ಅದು. ನೀವು ನಿರ್ದೇಶಕರು, ನಿಮ್ಗೆ ಬೇಕಾದಾಗೆ ಅದ್ಭುತವಾಗಿ ನಿರ್ಮಿಸುವಂತ ಮುಖವರ್ಣಿಕೆ ಕಲಾವಿದರಿದ್ದಾರೆ, ಅವ್ರ ಕೈಲಿ ನೀವು ಬರ್ಸ್ಕೊಳ್ಳಿ. ಅವ್ರು ಯಾಕಂದ್ರೆ ಒಂದಿನಲ್ಲಿ 4-5 ಪಾತ್ರ ಮಾಡಿ ಬರ್ತಿದ್ರಂತ, ಇಲ್ಲಿ ಅಲ್ಲಿ. ಬಟ್ ಇವತ್ತು ನಾವು ಇದನ್ನ ನೋಡೋ, ರಾಜ್ಕುಮಾರ್ ಯಾವುದೇ ಪಾತ್ರದಲ್ಲಿ ಮೇಕಪ್ ಅದ್ಭುತವಾಗಿ ಕಾಣ್ತದೆ. ಅವ್ರು ಈಗ ಮಯೂರ ಅಂದ್ರೆ ರಾಜ್ಕುಮಾರ್ ನೆನಪು ಬರೋದು, ಶ್ರೀಕೃಷ್ಣ ದೇವರಾಯ ಅಂದ್ರೆ ರಾಜ್ಕುಮಾರ್ ನೆನಪು ಬರೋದು, ಇಮ್ಮಡಿ ಪುಲಿಕೇಶಿ ಅಂದ್ರು ಶ್ರೀಕೃಷ್ಣ ಆ ನೆನಪು ಬರಂಗ್ ಮಾಡಿದ್ದು ಕಲಾವಿದ, ಮೇಕಪ್ ಕಲಾವಿದ್ರು. ಬಟ್ ಇವತ್ತು ನಮ್ಗೆ ಯಾಕೆ ಯಾವ ನಟರು ಹಂಗ್ ಬರಂಗಿ ಕಾಣ್ತಾ ಇಲ್ಲ? ಆ ರಾಜ್ಕುಮಾರ್ ಮುಖ ಇದೆ, ಪೆಕ್ಯುಲರ್ ಮುಖ ಸರ್. ನೋಡಿ, ಎಲ್ಲ ಆರ್ಟಿಸ್ಟ್ಗೂ ಮೀಸೆನ ನಾವು ಸಂಪೂರ್ಣ ತೆಗೆದು ಫಿಕ್ಸ್ ಮಾಡ್ತೀವಿ. ರಾಜ್ಕುಮಾರ್ ಹಂಗಲ್ಲ, ಅವರಿಗೆ ಸೆಂಟ್ರಿಗೆ ಕಟ್ ಮಾಡ್ಕೊಡ್ಬೇಕಿತ್ತು ನಾವು. ಆ ಸೆಂಟ್ರಿಗೆ ಕಟ್ ಮಾಡಿ ಅಲ್ಲೊಂದು ಪೀಸನ್ನ ಅಲ್ಲಿ ಅಬ್ಸರ್ವ್ ಮಾಡಿ ಸಿನಿಮಾಗಳನ್ನ, ಅವ್ರ ನೆಕ್ಕಾಗ ಗ್ಯಾಪ್ ಬರ್ತದೆ ಅಂತ. ಇದು ಅವ್ರೊಬ್ರಿಗೆ ಆಗ್ತಿರೋದು. ಯಾಕೆಂದ್ರೆ ನನ್ನ ಸ್ವಂತ ಅನುಭವ. ನೀವು ರಾಜ್ಕುಮಾರ್ ಅವ್ರಿಗೆ ಮಾಡಿದ್ದ ಅನುಭವ ಇಲ್ಲ, ಅದೇನಾಗೋಯ್ತು ನನಗೂ ಗೊತ್ತಿರಲಿಲ್ಲ. ಬಟ್ ಆ ಗ್ಯಾಪ್ ನೋಡಿದ್ದೆ ನಾನು. ಇದು ಯಾಕೆ ಅಂತ ಅಂದ್ಬಿಟ್ಟು ಕಂಠೀರವ
ಇದರಲ್ಲಿ ಏನಪ್ಪ ಒಂದು ನಮ್ಮ ಇಂಡಸ್ಟ್ರಿ ಬಗ್ಗೆ ಯಾವುದೋ ಒಂದು ಕಾರ್ಯಕ್ರಮ ಆಯಿತು. ಆವಾಗ ನಾವ್ಯಾರು ಮೇಕಪ್ ಮಾಡಲ್ಲ, ನಾವು ಸುಮ್ಮನೆ ಜೋಡಿಸಿಟ್ರೆ ಸಾಕು ಎಲ್ಲವನ್ನೂ. ಅವರೇ ಬರ್ತಾರೆ, ಕೂತ್ಕೋತಾರೆ, ಅವರೇ ಸ್ಟಿಕ್ ಹಾಕೋತಾರೆ, ಅವರೇ ಮೇಕಪ್ ಮಾಡ್ಕೋತಾರೆ. ಆಮೇಲೆ ಮೀಸೆನ ನೀಟಾಗಿ ಕಟ್ ಮಾಡ್ಕೊಂಡು ಅವರೇ ಗಮ್ ಹಾಕ್ಕೊಂಡು ಅಂಟಿಸ್ಕೊಂಡು ಫಿಕ್ಸ್ ಮಾಡ್ಕೋತಾರೆ. ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗ್ಯಾಪ್ ನೋಡಿದ್ದೆ ನಾನು ಅವ್ರಿಗೆ. ಇದರ ಅದು ಸತ್ಯ ಕಥೆ ಇದು. ಹೌದು 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 ನಾವು ನೋಡಿದ್ದು. ಈಗ ನಾವು ನಾಟಕಗಳಲ್ಲಿ ಮೇಕಪ್ ಮಾಡಬೇಕಾದ್ರೆ ಸೊ ಒಂದು ನಾಟಕ ಏನಾದ್ರು ತಗೊಂಡ್ರೆ ಸೊ ಫಸ್ಟ್ ಒಂದು ನಾಟಕ ನೋಡ್ತೀವಿ, ಏನಿದೆ ಪಾತ್ರಗಳು ನೋಡ್ತೀವಿ. ಪಾತ್ರಗಳು ನೋಡಿ ನಾವು ಮತ್ತೆ ಡೈರೆಕ್ಟರ್ ಮಾತಾಡ್ತೀವಿ. ಸರ್ ಈ ಪಾತ್ರ ಹಿಂಗಿದ್ದಾರೆ, ಇವ್ರದ್ದು ಗಡ್ಡ ಇದೆ, ಇವ್ರಿಗೆ ಗಡ್ಡ ಬೇಡ, ಮಾತಾಡ್ತೀವಿ. ಹೌದು, ಮಾತಾಡಿ ಸೊ ಅವ್ನಿಗೆ ನಾವು ಏನು ಮಾಡಬೇಕು ಸೊ ನಾವು ಡಿಸೈಡ್ ಮಾಡ್ತೀವಿ. ಡೈರೆಕ್ಟ್ರು ಮತ್ತು ಮೇಕಪ್ ಆರ್ಟಿಸ್ಟ್ ಆದವರು ಈ ಪಾತ್ರ ಹಿಂಗೆ ಬರಬೇಕು ಅಂತ ಡಿಸೈಡ್ ಮಾಡ್ತೀವಿ. ಕೆಲವು ಸತಿ ಅವನೇನೋ ಸಿನಿಮಾಗೆ ಬಿಟ್ಬಿಟ್ಟಿರ್ತಾನೆ, ಸರ್ ಹಂಗೆ ಬಿಡೋಕ್ಕಾಗಲ್ಲ, ಪಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಕೆಲವು ಸತಿ ನಾಟಕಗಳಲ್ಲಿ. ಹೌದು, ಹಾಗೆ ಮಾಡ್ತೀವಿ. ಕೆಲವು ಸತಿ ಮಾತಾಡಿಕೊಂಡು ಚೇಂಜ್ ಮಾಡ್ಕೊಳ್ತೀವಿ. ಸಿನಿಮಾಗಳಲ್ಲಾದರೆ ಕೆಲವರು ಈಗ ಅವರವರೇ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಹಿಂಗೇ ಮಾಡಿ ಅಂತ ಬರ್ತಾರೆ, ಪಾತ್ರಕ್ಕೆ ಸೂಟ್ ಆಗಲ್ಲ. ಹೌದು, ಕೆಲವರು ರಾವಣನ ಕ್ಯಾರೆಕ್ಟರ್ ಮಾಡಬೇಕು ಅಂತ ಗಡ್ಡ ಬಿಟ್ಕೊಂಡು ಬರ್ತಾರೆ, ಎಲ್ಲೋ ನೋಡ್ಬಿಟ್ಟಿರ್ತಾರೆ. ಹೌದು, ರಾವಣನ್ ಗಡ್ಡ ಇರಲ್ಲಪ್ಪ ಅಂದ್ರೆ ಇಲ್ಲ ಮಾಡಿ ನಡೆಯತ್ತೆ. ಈಗ ಆ ಥರದವರು ಇದ್ದಾರೆ ಈಗ. ಹೌದು, ನಮಗೇನು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಪಾತ್ರ ಆಗಿರಲ್ಲ, ಸೊ ಆದರೂ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡು ಬರ್ತೀವಿ ಹಾಗೆ ಕೆಲವು ಸತಿ. ಸರ್, ರಾವಣ ಗಡ್ಡ ಹಾಕಬೇಕು ತೆಗಿಬಾರ್ದು ಅನ್ನೋದು ನಿಮಗೆ ಅಧ್ಯಯನದ ಮೂಲಕ ಎಲ್ಲಾದ್ರೂ ಗೊತ್ತಾಗ್ತದೆ, ಅಥವಾ ಅದು ನಿಮ್ಮ ಕಲ್ಪನೆ ಅಥವಾ ಹಿರಿಯವ್ರು ಮಾಡ್ಕೊಂಡ್ ಬಂದಿರೋ ಅಂತ ನೋಡ್ಕೊಂಡು ಮಾಡಿರೋದು ಅದು? ಸರ್, ಅದು ಇಮ್ಯಾಜಿನರಿನೇ ಸರ್. ಇವಾಗ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಏನೇ ತೊಗೊಂಡ್ರು ಇಮ್ಯಾಜಿನರಿನೇ, ಎಲ್ಲ ಪೂರ್ತಿ ಇಮ್ಯಾಜಿನರಿನೇ. ಇವಾಗ ಹಣೆಯಲ್ಲಿ ಏನೇನೋ ಬರಿತೀವಿ ಅದೆಲ್ಲ ಇಮ್ಯಾಜಿನರಿನೇ. ಮೈಥಾಲಜಿಕಲಲ್ಲಿ ಹಿಂಗೆ ಬರೀಬೇಕು ಹಂಗೆ ಬರೀಬೇಕು ಅಂತ ನಾವು ಬರೆಯಲ್ಲ, ಎಲ್ಲ ಇಮ್ಯಾಜಿನರಿ ಸಿಂಬಾಲಿಸಮೇ. ಪುರಾಣ ಏನು ಹೇಳುತ್ತೆ ಅದನ್ನ ಫಾಲೋ ಮಾಡಬೇಕು. ಖಂಡಿತ, ಇದು ಪಾಯಿಂಟ್ ಸರ್. ಹೌದು ಹೌದು, ಯಾಕಂದ್ರೆ ನಾವು ತಿಳಿದ ಮಟ್ಟಿಗೆ ಒಬ್ಬ ಶಿಸ್ತಿನ ವ್ಯಕ್ತಿ, ಇವತ್ತು ಆರ್ಮಿ ಕಮಾಂಡರ್ ಹೇಗಿರ್ತಾರೆ, ನೀಟ್ ಡೈಲಿ. ರಾವಣ ಕಮಾಂಡರ್ ಅಲ್ವಾ? ನಮ್ಮ ಫಾಲೋ ಮಾಡ್ಕೊಂಡ್ ಬನ್ನಿ ಸಿಸ್ಟಮ್ ಅದೇ ಅಲ್ವಾ? ನೀವು ಕಮಾಂಡರ್ ಗಡ್ಡ ಬಿಟ್ಕೊಂಡಿದ್ರೆ ಅದನ್ನ ನೀವು ಶಿಸ್ತಿನ ಸಂಕೇತದ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರಾವಣನಷ್ಟು ಶಿಸ್ತು, ಅವನಷ್ಟು ಸಾಧನೆ ಮಾಡಿದವನು ಮತ್ತೊಬ್ಬ ಇಲ್ಲ ಅಂತ ಪುರಾಣ ಹೇಳ್ತದೆ. ಅವನ್ನ ನೀವು ಗಡ್ಡ ಬಿಟ್ಟು ಕೊಂಡ್ರೆ ಸನ್ಯಾಸಿ ಮಾಡ್ಲಿಕ್ಕೆ ಬರಲ್ಲ, ಅವನು ಅತಿ ಸುಂದರ. ಅದು ನಾವು ಡಿಸೈಡ್ ಮಾಡೋದಕ್ಕೆ ಬರಲ್ಲ, ಅದು ಆರ್ಟಿಸ್ಟ್ ಅಂದ್ರೆ ಡೈರೆಕ್ಟರ್ ಯಾರು ಇರ್ತಾರೆ ಅವ್ರದ್ದು. ಯಾಕಂದ್ರೆ ಅವರು ಸ್ಟಡಿ ಮಾಡಿರ್ತಾರೆ ಕ್ಯಾರೆಕ್ಟರ್ ಬಗ್ಗೆ, ಅವರು ಸ್ಟಡಿ ಮಾಡಿ ನನಗೆ ಈ ಥರನೇ ಬೇಕು ಅಂತ ಕೇಳೋದು ಇದೆ. ಸೊ ಅವ್ರೇನು ಕೇಳ್ತಾರೆ ಅದು ಮಾಡ್ತೀವಿ. ಇನ್ನೊಂದು ನಾವು ಸಜೆಸ್ಟ್ ಮಾಡ್ತೀವಿ. ಸರ್ ಹೇಳ್ದಾಗೆ ಡಿಸ್ಕ್ರಿಪ್ಷನ್ ಎಲ್ಲ ಸರ್, ಅದು ನಾನು ಅದ್ರ ಮೇಲೆ ಮಾಡೋದು. ಒಬ್ಬ ಕಲಾವಿದ ಅವ್ರು ಏನ್ ಕೇಳ್ತಾರೋ ಅದನ್ನ ಮಾಡ್ಬರೋದು ಸರಿನಾ ತಪ್ಪ? ಅಥವಾ ಅದಕ್ಕೆ ಏನೈತೆ ಅದು ಸತ್ಯ, ನಿಮಗ್ ಗೊತ್ತಿರೋ ಸತ್ಯನೂ ಮುಚ್ಚಿಟ್ಟು ಅವ್ರಿಗೆ ಏನ್ ಕೇಳ್ತಾರೋ ಅದನ್ನ ಕೇಳ್ಬರೋದು ಸರಿನಾ? ನಿಮ್ಮ ಸತ್ಯ ಹೇಳಿ ಅರ್ಥ ಮಾಡಿಸಿ ಆದಷ್ಟು ಅದನ್ನ ಸರಿ ಮಾಡಿ ಬರೋದು ಸರಿನಾ? ಇದನ್ನ ಒಪ್ಕೊಳ್ತೀವಿ. ಹೇಳಿ ಕೆಲವು ಸರಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀವಿ. ನೋಡಿ ನಿಮ್ ಪಾತ್ರ ಹಿಂಗಿದೆ, ಪಾತ್ರಕ್ಕೆ ಇದೇ ತರ ಮೇಕಪ್ ಮಾಡ್ಬೇಕು, ಅರ್ಥ ಮಾಡಿಸ್ತೀವಿ. ಕೆಲವರು ಅಧಿಕ ಪ್ರಸಂಗಿಗಳ ತರ ತಿರ್ಗ ಅವರೇ ಅರ್ಥ ಮಾಡ್ಕೊಂಡ್ರೆ ಯಾರು ಏನೋ ಮಾಡ್ಲಿಕ್ಕೆ ಬರೋದು ಮಾಡಕ್ಕಾಗಲ್ಲ. ಕೆಲವು ಸತಿ ನಿಮ್ಮ ಹಣೆ ಬರ ಅಂತ ನಾವು ಬಿಟ್ಬಿಡ್ತೀವಿ. ಕೆಲವು ಸತಿ ಹಂಗೆ ಈ ರಾವಣಂಗೆ ದಾಡಿ ಹಾಕೊಳ್ಳೋದಿಲ್ಲ, ಒಂದ್ಸಲ ಹಾಕುತ್ತ ನಮ್ ದಾಡಿ ಸನ್ಯಾಸಿ ಮಹಾರಾವಣ ಸಂದರ್ಭದಲ್ಲಿ ಆವಾಗ ಅವನ್ ದಾಡಿ ಬಿಟ್ಕೊತಾನೆ. ಹೌದು ಅಲ್ವೇ? ಹೌದು, ಅವ್ ಬೇಕದು. ಹೌದು, ಅವ್ನು ಹಂಗೆ ಬಂದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಹೌದು ಸರ್. ಕೆಲವು ಪೌರಾಣಿಕ ಪಾತ್ರಗಳೆಲ್ಲ ನಮ್ ಹಿರಿಯರು ಏನ್ ಮೇಕಪ್ ಮಾಡ್ತಿದ್ರು ಅದನ್ನ ನಾವು ಕಲ್ಪನೆಯಲ್ಲಿ ಇಟ್ಕೊಂಡು ಸೊ ಅದನ್ನ ನಾವು ರೆಫರೆನ್ಸ್ ಆಗಿ ತಗೊಂಡೆ ನಾವು ಈಗಲೂ ಕೂಡ ನಾವು ಮೇಕಪ್ ಮಾಡೋ ಅಂಥದ್ದು. ಹೌದು ಹೌದು, ನಮ್ ಹಿರಿಯರು, ನಮ್ಮ ಗುರುಗಳು, ಅವ್ರ ಗುರುಗಳು ಏನ್ ಮೇಕಪ್ ಮಾಡ್ತಿದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ತಿದ್ವಿ, ಸರ್ ಈ ತರದ್ದು ಪಾತ್ರ ಬಂದಿದೆ, ಇವ್ರಿಗೆ ಏನ್ ಹಣೆಗೆ ಏನ್ ಹಾಕ್ಬೇಕು? ರಾವಣ ಶಿವಭಕ್ತ ಆಗಿರಿದ್ರೆ ಅವ್ರ ಪಟ್ಟೆನೆ ಹಾಕೋಬೇಕು. ನಾವು ಏನು ಮಾಡಂಗಿಲ್ಲ, ವಿಭೂತಿನೇ ಹಾಕ್ಬೇಕು ರಾವಣಗೆ. ಕೆಲವು ಪಾತ್ರಗಳು ಭೀಮ ವಿಭೂತಿನೇ ಹಾಕ್ಬೇಕು ಕೆಲವು ಪಾತ್ರಗಳಿಗೆ. ಕೆಲವು ಪಾತ್ರಗಳಿಗೆ ಏನು ಸಿಂಬಲ್ ಅಂದ್ರೆ ಖಂಡಿತ ಕುಂಕುಮ ಇಂದ ಹಿಡಿದು ಸೊ ನಾಮಗಳು, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ ನಾಮಗಳು ಕೊಟ್ರೇನೆ ಅವ್ರು ಇಂಥ ಕ್ಯಾರೆಕ್ಟರ್ ಸತ್ಯ ಗೊತ್ತಾಗೋದು. ಸೊ ಹಾಗೆ ಸೊ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಏನ್ ಮೇಕಪ್ ಮಾಡ್ಕೊಂಡ್ ಬಂದಿರೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಹೌದು ಸರ್, ಅದು 100% ಸತ್ಯ ನೀವು ಹೇಳಿದ್ದು. ನನಗೆ ಒಂದು ನೆನಪಾಗ್ತದೆ, ಹಣೆ ಮೇಲೆ ಸಿಂಬಲ್ ಬರೆಯೋದೈತಲ್ಲ ಅದು ಸ್ಟೈಲಿಶ್ ಅಲ್ಲ, ನಮ್ಗೆ ಯಾವ್ದು ಬೇಕೋ ನಾವು ಬರೆಯೋದಲ್ಲ. ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಲಾಂಛನ ಇದೆ, ನಮ್ಮ ಭಾರತಕ್ಕೆ ಒಂದು ಲಾಂಛನ ಇದೆ.
ಹಿಂದೆ ಪುರಾಣಗಳಲ್ಲಿ ಪ್ರತಿ ಒಬ್ಬೊಬ್ಬನಿಗೂ ಒಂದೊಂದು ಬಾವುಟ ಇತ್ತು, ಒಂದೊಂದು ಲಾಂಛನ ಇತ್ತು. ಹೌದು. ದುರ್ಯೋಧನ ಸರ್ಪಲಾಂಛನ, ಅರ್ಜುನ ಹನುಮಧ್ವಜ. ಪ್ರತಿಯೊಬ್ಬ ಪಾತ್ರ ಆ ಧ್ವಜ ಹಾರ್ಕೊಂಡ್ ರಥ ಬರ್ತಾ ಐತೆ ಅಂದ್ರೆ ಈ ಪಾತ್ರ ಇವನು ಯುದ್ಧಕ್ಕೆ ಬರ್ತಾವನೆ ಅಥವಾ ಇಲ್ಲಿ ಬರ್ತಾವನೆ, ಅವನ ಲಾಂಛನದ ಸಂಕೇತವನ್ನೇ ಹಣೆಯ ಮೇಲೆ ಸುಮಾರು ಪಾತ್ರಗಳು ಧರಿಸ. ಅದನ್ನ ನಾವು ದುರ್ಯೋಧನ ಮಾಡ್ತೀವಿ. ದುರ್ಯೋಧನ ಸರ್ಪನೇ ಸರ್ಪನ ಬರ್ತೀವಿ ನಾವು. ಅಂದ್ರೆ ಆ ಪ್ರಾಣಿಗಳು ಹೇಗಿರ್ತದೋ ಅವನ ಬಿಹೇವಿಯರ್ ತಕ್ಕಂಗೆ ಅವ್ರವ್ರ ಅವತ್ತು ಸ್ಟಡಿ ಮಾಡ್ಕೊಂಡು ಅವ್ನಿಗೊಂದು ಲಾಂಛನ ಕೊಟ್ಟವ್ರೆ. ಅದ್ರ ಸಿಂಬಲಿಕ್ಗೆ ಪೌರಾಣಿಕಕ್ಕೆ ಬರೆಯುವಂಥದ್ದು. ಅದೇ ತರ ಆ ಸರ್ಪನ ಶಕುನಿಗೂ ಬರ್ತೀವಿ. ಹೌದು ಹೌದು ಹೌದು. ಅಂದ್ರೆ ನಮ್ಗೆ ಮೇಕಪ್ ಅಲ್ಲೂ ನಾವು ಒಂದಷ್ಟು ಇತಿಹಾಸ ಪುರಾಣಗಳನ್ನ ಪಾಠ ಮಾಡ್ತಾ ಹೋಗ್ಬೋದಲ್ವಾ ಅಂತ. ಹೌದು. ಅದನ್ನ ನಾವು ಬಿಟ್ಟು ಸುಮ್ನೆ ನಾವು ಯಾರ್ದೋ ಒಂದಷ್ಟು ಅವರ ಇಷ್ಟಾಚಾರಕ್ಕೆ ಮಾಡ್ತಾ ಹೋದ್ರೆ ಇದು ಒಂದಷ್ಟು ತಪ್ತದೇನೋ ಅಂತ. ಪಾತ್ರಗಳು ಹೌದು. ಇಲ್ಲ ಸರ್, ಅದು ಡಿಸ್ಕ್ರಿಪ್ಷನ್ ಬಿಟ್ಟು ನಾವು ಆಚೆ ಹೋಗ್ಬಿಟ್ಟು ಏನೋ ಮಾಡೋಕ್ಕಾಗಲ್ಲ. ಅವರು ಸರ್ಪ ಅಂತಂದ್ರೆ ಆ ಸರ್ಪದಲ್ಲೇ ಅಂದ್ರೆ ಸರ್ಪ ಅಂದ್ರೆ ಏನು, ವಿಷ, ಕರೆಕ್ಟ್ ಅಲ್ವಾ? ವಿಷ ಆ ರೇಂಜ್ ಆ ಕ್ಯಾಟಗರಿನಲ್ಲಿ ಬರ್ತಾರೆ ಅನ್ನೋದೇ. ಇವಾಗ ಎಲ್ಲಿ ಹಾಕ್ಬೇಕು, ವಿಭೂತಿ ಎಲ್ಲಿ ಹಾಕ್ಬೇಕು, ಈ ಥರ ಸಿಂಬಲಿಸ್ಟಿಕ್ ಎಲ್ಲಿ ಹಾಕ್ಬೇಕು ಅಂದರೆ ಇವಾಗ ಹರಿ ಅಂದರೆ ವಿಷ್ಣು ಆ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ನೇ ಹಾಕ್ಬೇಕು. ಇವಾಗ ಶಿವನ ಫಾಲೋವರ್ಸ್ ಯಾರ್ಯಾರೆಲ್ಲ ಇದ್ದಾರೆ ವಿಭೂತಿನೇ ಹಾಕ್ಬೇಕು. ಸನ್ಯಾಸಿ ಯಾರ್ಯಾರು ಇರ್ತಾರೆ ಅಂದರೆ ಶಿವ ಅಂದರೆ ಸನ್ಯಾಸಿ. ಇವಾಗ ಕೃಷ್ಣ ಆ ಥರ ಕ್ಯಾಟಗರಿ ಅವರಿಗೆ ನಾವು ಹಾಕ್ಬೋದು. ಬಟ್ ಆದರೆ ಒಬ್ಬ ಸನ್ಯಾಸಿಗೆ ಹಾಕಕ್ಕೆ ಬರಲ್ಲ. ಯಾವುದೇ ಸನ್ಯಾಸಿಗೂ ಯಾಕೆ ಹಾಕಕ್ ಬರಲ್ಲ ಸರ್? ಅದಕ್ಕೆ ವಿಷ್ಣುಗೆ ವೈಷ್ಣವ ಪಂಥ ವಿಷ್ಣು ಪಂಥ ಎರಡಿದ್ದಾಗ ನೀವು ಶಿವನ್ ಕುರಿತು ತಪಸ್ ಮಾಡೋನಿಗೆ ವಿಭೂತಿ ಬೆಳಿತೀರಿ, ವಿಷ್ಣು ಕುರಿತು ತಪಸ್ ಮಾಡೋನಿಗೆ ಯಾಕೆ ನೀವು ಹಾಕಕ್ ಬರಲ್ಲ? ಈ ಪೌರಾಣಿಕ ಬಿಡಿ, ಸಾಮಾಜಿಕ ಒಂಚೂರು ಬರೋಣ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಅವ್ರು ಮೂರು ಥರನೇ. ಹೌದು, ಹೌದೇ? ಖಂಡಿತ ಖಂಡಿತ. ಹೌದಲ್ವಾ? ಹೌದು, ನಿಜ ತಾನೆ? ನಿಜ ನಿಜ. ಅದ್ವೈತಕ್ಕೆ ಏನು ಮಾಡ್ತೀವಿ, ದ್ವೈತಕ್ಕೆ ಏನು ಮಾಡ್ತೀವಿ? ಒಬ್ಬರಿಗೆ ವಿಭೂತಿ ಹಾಕ್ತೀವಿ, ಒಬ್ಬರಿಗೆ ನಾಮ ಹಾಕ್ತೀವಿ, ಒಬ್ಬರಿಗೆ ಅಂಗಾರ ಅಕ್ಷತೆ ಅಂತ ಇಡ್ತೀವಿ. ಹೌದು, ಅವಾಗ ಪಾತ್ರಕ್ಕೆ ಅದು ಕೇಳ್ತದು, ಅದು ಮಾಡ್ಬೇಕು ಅದನ್ನ. ಹೌದು, ಇದರ ಆ ಪಾತ್ರ ಹೊರಟೋಗ್ತದು. ಹೌದು ಅಲ್ವೇ? ಹೌದು. ಹಂಗೆ ಪ್ರತಿಯೊಂದಕ್ಕೂ ಲಾಂಛನಗಳಿದ್ದಾವೆ. ಅದನ್ನು ತೋರಿಸ್ದಾಗ್ಲೇ ಅದು ಉಳ್ಕೋತವೆ. ಸರ್ ಖಂಡಿತ ನೀವು ಹೇಳಿದ್ರೆ ನನ್ಗೆ ಅನ್ಸುತ್ತೆ ಪ್ರಾಬ್ಲಮ್ ಏನಂದ್ರೆ ಇವತ್ತಿಗೆ ಬರ್ತಾ ಇರೋಂಥ ಕಲಾವಿದರು 6 ತಿಂಗಳು ಅಥವಾ 1 ವರ್ಷ ಡಿಪ್ಲೊಮಾ ಕೋರ್ಸ್ಗಳು ಮಾಡಿ ಮೇಕಪ್ ಆರ್ಟಿಸ್ಟ್ ಆಗಿ ಅಂತ ಬರ್ತಾ ಇರೋರಿಗೆ 6 ತಿಂಗಳು 1 ವರ್ಷನೂ ಇಲ್ಲ. ಈ ಅಧ್ಯಯನ ಐತಲ್ಲ ನೋಡಿ, ಈ ಪಂಥ ಅದ್ವೈತ ಅಂದ್ರೆ ಇದೇ ನಾಮ, ವಿಷ್ಣು ಅಂದ್ರೆ ಇದು ಕೆಲಸ ಮಾಡಿ ಅನುಭವದಲ್ಲಿ ಸಿಗ್ಬೇಕೇ ಹೊರತು ನಾವು ಸಮಾಜ ನೋಡಿ 6 ತಿಂಗಳು ವರ್ಷದಲ್ಲಿ ಸಿಗಲ್ಲ. ಇದು ದೊಡ್ಡ ಪ್ರಾಬ್ಲಮ್. ಇದು ಸರ್ 6 ತಿಂಗಳು ವರ್ಷ ಅಲ್ಲ ಸರ್, ಈಗ 15 ದಿನ ತಿಂಗಳು ಮಾಡ್ಕೊಂಡು ಮೇಕಪ್ ಆರ್ಟಿಸ್ಟ್ 15 ದಿನ ತಿಂಗಳಿಗೆ. ಹೌದು ಸರ್, 15 ದಿನ ತಿಂಗಳಿಗೆ ಕೋರ್ಸ್ ಮಾಡ್ಕೊಂಡು ಅವ್ರೀಗ ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗಿರೋರು ಇದಾರೆ ಅಂತವ್ರು. ಈಗ ನಾವು 12-15 ವರ್ಷದಿಂದ ಮೇಕಪ್ ಮಾಡ್ಕೊಂಡು ಒಬ್ರಿಗೆ ಮೇಕಪ್ ಮಾಡ್ಬೇಕಾದ್ರೆ ನಮಗೆ ಒಂದು ಭಯ ಇರುತ್ತೆ. ಮೇಕಪ್ ಮಾಡ್ಬೇಕಾದ್ರೆ ಹೌದು, ನಮ್ಗೆ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವೇನ್ ಕಲ್ತಿದೀವಿ, ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಸರಿಯಾಗಿ ಹೇಳ್ಕೊಡ್ತಿದೀವಾ ಅನ್ನೋದೊಂದು ನಮ್ಗೊಂದಿರುತ್ತೆ, ಭಯ ಇರುತ್ತೆ. ಹೌದು, ಸರಿಯಾಗಿ ಹೇಳ್ಕೊಡ್ತಿದೀವಾ ಅವ್ರಿಗೆ, ಸರಿಯಾಗಿ ನಾವು ಮೇಕಪ್ ಮಾಡ್ತಿದೀವಾ, ಭಯ ಒಂದಿರುತ್ತೆ. ನಾವು ಮೇಕಪ್ ಮಾಡ್ಬೇಕಾದ್ರೆ ನಮ್ಮ ಗುರುಗಳನ್ನ ಕೆಲವು ಸತಿ ನೆನೆಸ್ಕೊತಾ ಇರ್ತೀವಿ. ಸೊ ನಮ್ಮ ಗುರುಗಳು ಏನ್ ಮೇಕಪ್ ಮಾಡ್ತಿದ್ರು ಅದ್ ನೆನೆಸ್ಕೊಂಡು ಕೆಲವು ಸತಿ ನಾವು ಮೇಕಪ್ ಮಾಡ್ತಾ ಇರ್ತೀವಿ. ಹೌದು, ಈಗ 15 ದಿನ ತಿಂಗಳಿಗೆ ಮೇಕಪ್ ಕೋರ್ಸ್ ಅಲ್ಲಿ ಕಲ್ತ್ಬಿಟ್ಟು ಅವರೇ ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳು. ಅದು ಭಯ ಆಗುತ್ತೆ ಅಂದ್ರೆ ಏನಾದ್ರೂ ಈ ಡಿಸ್ಕ್ರಿಪ್ಷನ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು, ಕ್ಯಾರೆಕ್ಟರ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅನ್ನೋದು ತಲೆಯಲ್ಲಿದ್ರೆ ಮಾತ್ರ ಭಯ ಆಗುತ್ತೆ. ಇವಾಗ 1 ವಾರ 15 ದಿನ ಅಂತಂದ್ರೆ ನಾವು ಮಾಡಿದ್ದೆ ಮೇಕಪ್ ಆ ಕಾನ್ಸೆಪ್ಟೇ ಅದು ನಾರ್ಮಲ್ ಆಗಿ. ನೋಡಿ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಕಲರ್ವರೆಗೂ ಬಂದಿದ್ದೀನಿ. ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್, ಆ ಕಲರ್ಗಳು ಏನೇನೋ ಕಲರ್ಗಳು, ಆರು ಅಂತೆ, ಗೇವ ಅಂತೆ, ಫ್ಯೂಜಿ ಅಂತೆ, ಇಷ್ಟಮಾನ ಅಂತೆ ಅಂತ. ಎಷ್ಟು ಎಂಥ ಕತೆ ಅಂದರೆ ಇದು ನೋಡಿ. ಒಂದೊಂದು ನೆಗೆಟಿವ್ ಒಂದೊಂದು ಬಣ್ಣ ತಗೊಳ್ಳಲ್ಲ ಮೇಕಪ್ಪಲ್ಲಿ. ಇದು ಯಾರು ಸ್ಟಡಿ ಮಾಡಿಲ್ಲ, ಇದರ ಕೇಳಿ ನೋಡಿ ನೀವು. ಖಂಡಿತ. ಹೌದೌದು. ಆವಾಗ ನಾನು ಇದಕ್ಕೆ ಆ ಕಂಪ್ನಿಯವರು ಇದಾರಲ್ಲ, ಆ ಫಿಲ್ಮ್ ನೆಗೆಟಿವ್ ತಯಾರು ಮಾಡಿರ್ತಾರಲ್ಲ, ಅವರಿಗೆ ಕ್ಯಾಮ್ರಾಮನ್ಗಳಿಗೆ ಹೇಳ್ತಾರೆ ಇದು ಈ ಬಣ್ಣ ತಗೊಳ್ಳಲ್ಲ, ಇದು ಈ ಬಣ್ಣ ತಗೊಳ್ಳಲ್ಲ, ಈ ಬಣ್ಣ ತಗೊಳ್ಳಲ್ಲ ಅಂತ. ಇದು ನನಗೆ ಹೇಗೆ ಗೊತ್ತಾಯ್ತು ಅಂದರೆ, ಒಬ್ಬ ದೊಡ್ಡ ಕ್ಯಾಮ್ರಾಮನ್ NG ರಾವ್ ಅಂತ ನೀವು ಹೆಸರು ಕೇಳಿರ್ಬೋದು. ಹೌದು. ಅವರು
ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಹಾಂ ರಾಮು ನಾನು ROದಲ್ಲಿ ಮಾಡ್ತಾಯಿದ್ದೀನಿ, ಇದು ನೆಗೆಟಿವ್ RO, ಇಲ್ಲಿ ಹಳದಿ ಜಾಸ್ತಿ ಯೂಸ್ ಮಾಡಬೇಡ ಅನ್ನೋರು. ಆಮೇಲೆ ಇನ್ನೊಂದು ಯಾವುದೋ ಗೇವಾ ಕಲರ್ ಅಂತ, ಇಲ್ಲಿ ಜಾಸ್ತಿ ರೆಡ್ಡಿಶ್ ಯೂಸ್ ಮಾಡಬೇಡ ಅನ್ನೋರು. ಇಷ್ಟು ಬಣ್ಣ ನೋಡ್ಕೊಂಬಂದಿದ್ದೀನಿ ನಾನು. ಹೌದು. ನೋಡ್ಕೊಂಬಂದು ಅದಕ್ಕೆ ತಕ್ಕಾಗ ಮೇಕಪ್ಪು. ಆವಾಗ ನಿಮಗೆ ನ್ಯಾಚುರಲ್ ಕಾಣಿಸುತ್ತೆ. ಹೌದು. ಯಾಕೆಂದರೆ ಆ ಎಂಜಿರೋ ಅವರು RO ಕಲರಲ್ಲಿ ತೆಗೆದಿರೋ ಸಿನಿಮಾನ ಈಸ್ಟ್ ಬಂದ್ ಕಲರ್ ಥರ ತೋರಿಸಿದ್ದಾರೆ. ಯಾಕೆ? ಮೇಕಪ್, ಅವ್ರ ಫೋಟೋಗ್ರಫಿ. ಹೌದು. ಒಂದಕ್ಕೊಂದಕ್ಕೆ ಎಷ್ಟು ಸಂಬಂಧಗಳಿದ್ದಾವೆ ಅಂದರೆ ಅದು ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು ಒಳಗಡೆ. ಆವಾಗ ಮಾತ್ರ ಅವನು ಕರೆಕ್ಟ್ ಮೇಕಪ್ ಆರ್ಟಿಸ್ಟ್ ಅಂತ ನನ್ನ ಪ್ರಕಾರ. ಬೇರೆಯವ್ರಿಗೆ ಗೊತ್ತಿಲ್ಲ. ಕಲರ್ ಬಗ್ಗೆ ಗೊತ್ತಿಲ್ಲ. ಕೆಲವರು ಸರ್ ಸಿನಿಮಾ ಮಾಡ್ತಿರ್ತಾರೆ, ಯಾರು ಹೊಸ ಹುಡುಗರು ಮೇಕಪ್ ಆರ್ಟಿಸ್ಟ್ ಬೇಕು, ಈಗ ತಾನೇ ಕೋರ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಅವ್ರು ನೀವು ಮೇಕಪ್ ಮಾಡ್ಬಿಡು ಅಂತ ಬಿಡ್ತಾರೆ. ಹೌದು. ಅದರಿಂದ ಅವ್ರ ಸಿನಿಮಾ ಹಾಳಾಗಿರೋದು ನೋಡಿದ್ದೀನಿ. ಹೌದು, ಹಾಳಾಗಿರೋದು ನೋಡಿದ್ದೀನಿ. ಅದಕ್ಕೋಗಿ ತಿರ್ಗಾ ನಾವು ರೀಶೂಟ್, ತಿರ್ಗಾ ನಾವು ಮೇಕಪ್ ಮಾಡಿ ರೀಶೂಟ್ ಮಾಡಿರೋದು ನಾವು ತುಂಬಾ ಮಾಡಿದೀವಿ. ಆ ಥರದ್ದು ಬರ್ತಾರೆ, ಏನೋ ಮೇಕಪ್ ಮಾಡ್ಬಿಟ್ಟಿರ್ತಾರೆ. ಅವರು ಎಡಿಟಿಂಗ್ ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಅವ್ರ ಬಂಡವಾಳ ಅಲ್ಲಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ಎಡಿಟಿಂಗ್ ಅಲ್ಲಿ ಕೂತ್ಕೊಂಡಾಗ್ಲೇ ಫುಲ್ ಬ್ರೈಟ್ ಆಗ್ಬಿಟ್ಟಿರುತ್ತೆ ಎಲ್ಲ. ಅದೇ ನಾನು ಈಗ ಮದುವೆ ಕತೆ ಹೇಳೋದು ಅದೇ ತರ. ಸೊ ನಾವು ಸಿನಿಮಾಗೆ ನಾವು ಎಷ್ಟು ಮೇಕಪ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಕ್ಯಾಮ್ರಾಗೆ ಎಷ್ಟು ಮೇಕಪ್ ಬೇಕು ಅಷ್ಟೇ ಮಾಡ್ಬೇಕು, ಥಿಯೇಟರ್ಗೆ ಸ್ಟೇಜ್ಗೆ ಎಷ್ಟು ಮೇಕಪ್ ಬೇಕೋ ಅಷ್ಟೇ ಮಾಡ್ಬೇಕು. ನಾವು ಸ್ಟೇಜ್ಗೆ ನಾವು ಸಿನಿಮಾ ತರ ಮಾಡೋಕ್ಕಾಗಲ್ಲ, ಸಿನಿಮಾಗೆ ನಾವು ಸ್ಟೇಜ್ ತರ ಮಾಡೋಕ್ಕಾಗಲ್ಲ. ಸೊ ಅದು ನಾವು ಮೇಕಪ್ ಆರ್ಟಿಸ್ಟ್ ಆದವರು ತಿಳ್ಕೊಂಡಿರ್ಬೇಕು. ನಾವು ಸುಮ್ಮನೆ ನಮ್ಮ ಏನೋ 6 ತಿಂಗಳು ಕೋರ್ಸ್ ಮಾಡ್ಬಿಟ್ಟಿದ್ದೀನಿ, 3 ತಿಂಗಳು ಕೋರ್ಸ್ ಮಾಡ್ಬಿಟ್ಟಿದ್ದೀನಿ, ನಾನು ಎಲ್ಲ ಮೇಕಪ್ ಮಾಡ್ಬಿಡ್ತೀನಿ ಅಂತ, ಅದು ಸುಳ್ಳು, ಆಗಲ್ಲ. ಹೌದು. ಸೊ ಎಲ್ಲಿಗೆ ಯಾವ ತರ ಮೇಕಪ್ ಮಾಡ್ಬೇಕು ಅದೇ ತರ ಮೇಕಪ್ ಮಾಡ್ಬೇಕು. ಖಂಡಿತ. ಅಧ್ಯಯನ ಇರ್ಬೇಕು, ಅದಕ್ಕೆ ಅಧ್ಯಯನ ಮಾಡ್ಕೋಬೇಕು. ತುಂಬಾ ವರ್ಷ ಗುರುಗಳು ಕೇಳಿ ಕೆಲಸ ಮಾಡಿರ್ಬೇಕು. ಹೌದು. ಒಂದು ಭರತನಾಟ್ಯ ಮಾಡ್ಲಿಕ್ಕೆ ಅಥವಾ ಒಂದು ಸಂಗೀತ ಮಾಡ್ಲಿಕ್ಕೆ ಮಿನಿಮಮ್ 8 ವರ್ಷ 12 ವರ್ಷ ಒಂದು ಗುರು ಕೇಳಿ ಕಲಿದೆ ಹೊರತು ಅವನು ಪ್ರದರ್ಶನ ಮಾಡಬಾರ್ದು ಅಂತ ಶಾಸ್ತ್ರ ಇದೆ. ಕೆಲವೊಬ್ರು ಅದನ್ನ ಫಾಲೋನು ಮಾಡ್ತಿದ್ದಾರೆ. ಹೌದು. ಅದಕ್ಕಾಗಿ ನೋಡಿ ಅವ್ರಿಗೊಂದು ರಂಗಪ್ರವೇಶ ಅಂತೇಳಿ ಡ್ಯಾನ್ಸರ್ಗಳಿಗೆ ಭರತನಾಟ್ಯದವ್ರಿಗೆ ಒಂದು ವೇದಿಕೆ ಮಾಡಿ ಅವತ್ತು ನೋಡಪ್ಪ ನೀನು ಇಂತಿಂದ ಪ್ರಬುದ್ಧ ಆಗಿದೆ ಮಾಡ್ಕೊಂಡು ಹೋಗ್ತಾರೆ. ಮೇಕಪ್ ಅಲ್ಲಿ ಏನಾದ್ರು ಅದು ಇದೆಯಾ ಸರ್? ಆ ಥರದ್ದಿಲ್ಲ. ಫಸ್ಟು ಅವನ ಅನುಭವನ ಗುರುತಿಸಬೇಕು, ಮೇಕಪ್ ಅನುಭವನ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈ ಏಜ್ಡ್ ಅಂತ ತೋರಿಸ್ತಾರೆ ಕ್ಯಾರೆಕ್ಟರ್. ಹೌದು. ನಾನು ನೋಡ್ತಾ ಇರ್ತೀನಿ ಭಾಳಷ್ಟು. ಸುಮ್ಮನೆ ಇಲ್ಲೊಂದು ಗ್ರೇ ಮಾಡು, ಇಲ್ಲೊಂದಷ್ಟು ಹಾಕು, ಇಲ್ಲೊಂದಷ್ಟು ಹಾಕು, ಗ್ರೇ ಆಗೋಯ್ತು. ಆಮೇಲೆ ಆ ಪಾತ್ರ ಎಷ್ಟು ವಯಸ್ಸಾಗಿದೆ ಅದನ್ನು ಕೌಂಟ್ ಮಾಡಲ್ಲ. ಸುಮ್ಮನೆ ಆಯಿತು. ಒಂದೊಂದು ಏಜ್ಗೆ ಇವಾಗ 40 ಆದಾಗ ಹೆಂಗಿರ್ತಾನೆ, 50 ಆದ್ರೆ ಹೆಂಗಿರ್ತಾನೆ, 60 ಆದ್ರೆ ಹೆಂಗಿರ್ತಾನೆ, 80 ಆದ್ರೆ 90 ಹೆಂಗಿರ್ತಾನೆ. ಹೌದು. ಮುಖ ಎಷ್ಟು ಸುಕ್ಕು ಕಟ್ತಾ ಇದೆ, ಅದು ಇಂಪಾರ್ಟೆಂಟ್. ಸ್ಕಿನ್ ಟೋನ್ ಯಾವ ತರ ಬದಲಾಗ್ತಾ ಇದೆ, ಅವನ ಮುಖ ಹೆಂಗ್ ಸಿಂಕ್ ಆಗ್ತದೆ, ಅದನ್ನ ಯಾರು ನೋಡ್ತಾನೆ. ಕಣ್ಣು ಗುಡ್ಡುಗಳೆಲ್ಲ ಒಳಗೆ ಹೋಗ್ತವೆ, ಏನಾಗುತ್ತೆ ಅದನ್ನೇನು ಮಾಡಲ್ಲ. ಅವ್ನ ಕ್ಯಾರೆಕ್ಟರ್ ಏಜಡ ಹಾಕು, ಒಂದಷ್ಟು ಗ್ರೇ, ಇಲ್ಲೊಂದಷ್ಟು ಹಾಕು, ರೈಟ್ ಹೋಗಿ, ಅದಲ್ಲ. ಒಂದು ನಿಮಿಷ ಸರ್ ಜೊತೆಗೆ ಬರ್ತೀನಿ. ಇವಾಗ ಏಜಡ್ ಅಂತ ಸಿನಿಮಾದಲ್ಲಿ ಮಾಡ್ತಾರೆ ಸರ್, ಸಿನಿಮಾ ರಿಯಾಲಿಟಿ ಶೋಗಳಲ್ಲಿ ಮಾಡ್ತಾರೆ. ನಾನು ಕಣ್ಣಾರೆ ನೋಡಿರೋದು ಏಜಡ್ ಅಂದ್ರೆ ಮುಖ ಡಲ್ ಮಾಡ್ಬಿಡೋದು, ಕೊಬ್ಬರಿ ಎಣ್ಣೆ ತಗೊಂಡು ಹಿಂಗ್ ಸಾವ್ರ್ಬಿಟ್ಟು ನಡಿಯಪ್ಪ ಸ್ಟೇಜ್ಗೆ ಅಂತ ಬಿಟ್ಬಿಡೋದು. ಸರ್ ಕಣ್ಣಾರ ನಾನು ನೋಡಿದೀನಿ ಕೆಲವ್ರು ಮೇಕಪ್ ಆರ್ಟಿಸ್ಟ್ಗಳು ಮಾಡೋದು, ಅಷ್ಟೇ ಡಲ್ ಮಾಡ್ಬಿಡೋದು, ಅಂಡರ್ ಅದೆಲ್ಲ ಡಲ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀನ್ ಡಲ್ ಆಗಿರ್ತೀಯ ಏಜ್ ಅಂತ ಕಳಿಸ್ಬಿಡ್ತಾರೆ. ನಾನು ಅದನ್ನ ಕರೆಕ್ಷನ್ ಕೂಡ ಮಾಡಿದೀನಿ ಅದನ್ನ ಕೆಲವು ಸತಿ. ಹಾಗೆ ಸಿನಿಮಾದು ಅಂದ್ರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಟ್ರೈನಿಂಗ್. ಅವ್ರಿಗೆ ಇನ್ಫಾರ್ಮೇಶನ್ ಕಡಿಮೆ ಇರುತ್ತೆ, ಹೆಂಗ್ ಏಜ್ ಗೊತ್ತಿರಲ್ಲ. ಅದೇ ಪಾರ್ಲರ್ ಕೋರ್ಸ್ಗಳಲ್ಲಿ ಮೇಕಪ್ ಕಲ್ತಿರ್ತಾರಲ್ಲ ಅಂತವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅದು ಯಾಕೆ ಅಂದ್ರೆ ಎಸ್ಪೆಷಲಿ ಆ ಕೋರ್ಸ್ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಒಂದು ಕ್ಯಾಟಗರಿ. ಇವಾಗ ಬ್ರೈಡಲ್ ಅಂದ್ರೆ ಬ್ರೈಡಲ್ ಮಾಡೋದಕ್ಕೆ ಮಾತ್ರನೇ ಆ ಕೋರ್ಸ್ ಡಿಸೈನ್ ಆಗಿರುತ್ತೆ. ಸೊ ಈ ಕ್ಯಾರೆಕ್ಟರ್ ಕಡೆಗೆ ಬಂದಾಗ ಅಥವಾ ಬೇರೆ ಈ ಥರ ಆ್ಯಡ್ ಶೂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರೋಂಥ ಕ್ಯಾರೆಕ್ಟರ್ಗೆ ಮಾಡೋಕ್ಕಾಗಲ್ಲ. ಈ ಮೇಕಪ್ ಅನ್ನೋದಿದೆಯಲ್ಲ, ದಯವಿಟ್ಟು ಎಲ್ಲಾದ್ರೂ ನಿಮ್ಗೆ ಸಿನಿಮಾ ಸಿಕ್ಕರೆ ನಳದಮೆ ಅಂತ ಸಿನಿಮಾ ಬರುತ್ತೆ, ನಳದಮೆ ಅಂತ, ಅದು ದಯವಿಟ್ಟು ಸಿನಿಮಾ ನೋಡಿ. ಅದ್ರ ವಿಷಯ ಆ ಪಿಕ್ಚರ್ ಮೇಕಪ್ ಮ್ಯಾನ್ಗಳೇ ನನ್ನ ಗುರುಗಳು ಎ ಜಾನಕಿರಾಮನ್ ಅಂತ. ಪಿ ಭಾನುಮತಿ ಮಾಡಿದೆ, ಅರಸು ಏನಪ್ಪ ಕೆಂಪರಾಜ ಅರಸು ಅದು ಮಾಡಿರೋದು. ಏನು ಈ ಕಾರ್ಕೋಟಕ್ಕೆ ಸರ್ಪ ಕಚ್ಚಿಬಿಡುತ್ತೆ,
ಕರೆಕ್ಟ್. ಅವನು ಮುಖ ಮೈಯೆಲ್ಲ ಎಲ್ಲ ವಿಕಾರ ಕುಷ್ಠರೋಗ ಥರ ಆಗಲ್ಲ, ಬೆನ್ಗೂನ್ ಆಗುತ್ತೆ, ಮುಖ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಕಥೆನಲ್ಲಿ ಕಥೆನಲ್ಲಿ ಸ್ಕ್ರೀನ್ ತೋರಿಸ್ತಾರೆ. ಹೌದು. ಅದನ್ನ ಏನು ಕೆಲಸ ಮಾಡಿದ್ರೆ ನಮ್ಮ ಗುರುಗಳು ಮಾಡಿರೋದು ಅದನ್ನ ಅಂತ ಅದ್ಭುತವಾದ ಕೆಲಸ. ನೀವು ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು. ಅಂದರೆ ಅಷ್ಟು ಸುಂದರವಾದ ಮುಖನ ಎಷ್ಟು ಕುರುಪ ಮಾಡಿದ್ದಾರೆ ಅದು ನೋಡಬೇಕು. ಆವಾಗ ಮೇಕಪ್ ಅಂದ್ರೆ ಗೊತ್ತಾಗುತ್ತೆ. ಹೌದು. ಮೇಕಪ್ ಅಂದ್ರೆ ಸುಮ್ಮನೆ ಮೇಕಪ್ ಖಂಡಿತ. ಮೇಕಪ್ ಒಳಗಡೆ ಹೋಗ್ಬೇಕು. ಒಂದು ಪಾತ್ರ ಬರಬೇಕು ಅಂದ್ರೆ ಮೇಕಪ್. ಹೌದು.